ರಾಷ್ಟ್ರೀಯ ಪ್ರಾಧಿಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ನಿಯಮ ಬಾಹಿರವಾಗಿ ಜನರಿಂದ ಸುಲಿಗೆ ಮಾಡುವ ಬ್ರಹ್ಮರಕೋಟ್ಲು ಟೋಲ್ ಕೇಂದ್ರವನ್ನು ನಿಲ್ಲಿಸಿ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಅವರು ಒತ್ತಾಯ ಮಾಡಿದ್ದಾರೆ. ಮಂಗಳೂರು ಬಿಸಿ ರೋಡ್ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಮತ್ತು ಅಸಮರ್ಪಕವಾದ ಟೋಲ್ ಸಂಗ್ರಹ ಮಾಡುವ ಬ್ರಹ್ಮರಕೋಟ್ಲು ಟೋಲ್ ಸಂಗ್ರಹ ಕೇಂದ್ರದ ವಿರುದ್ಧ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ನಡೆದ ಪಾದಯಾತ್ರೆಯ ಸಭೆಯಲ್ಲಿ ಮಾತನಾಡಿದರು. ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷ ಜಲೀಲ್ ಕೃಷ್ಣಾಪುರ ಮಾತನಾಡಿ, ಇದು ಯಾರದೇ ವಿರುದ್ಧ ನಡೆದ ಪ್ರತಿಭಟನೆ ಅಲ್ಲ, ಇದು ಅವೈಜ್ಞಾನಿಕ ಟೋಲ್ ಸಂಗ್ರಹ ಕೇಂದ್ರದ ವಿರುದ್ಧವಾಗಿದೆ. ಟೋಲ್ ಸಂಗ್ರಹಕ್ಕೆ ಮೊದಲು ಕೇಂದ್ರದಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಅವರು ಒತ್ತಾಯ ಮಾಡಿದ್ದಾರೆ. ನವಾಜ್ ಕಟ್ಟೆ ಅವರು ಮಾತನಾಡಿ, ಕೆಜಿಎಫ್ ಫಿಲ್ಮ್ನಲ್ಲಿ ಇರುವ ಶೆಡ್ನಂತಿರುವ ಟೋಲ್ ಕೇಂದ್ರವನ್ನು ತೆಗೆದು ಬಿಸಾಡುವುದು ನಮಗೆ ದೊಡ್ಡ ವಿಚಾರವಲ್ಲ, ಆದರೆ ಕಾನೂನು ಪ್ರಕಾರ ನಾವು ಹೋರಾಟ ಮಾಡಿ ನ್ಯಾಯವನ್ನ ಪಡೆಯುತ್ತೇವೆ. ಮುಂದಿನ ದಿನಗಳಲ್ಲಿ ವಾಹನ ಸವಾರರ ಮೇಲೆ ಗೂಂಡಾಗಿರಿ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಎಸ್ಡಿಪಿಐ ಅದೇ ಮಾದರಿಯಲ್ಲಿ ಬುದ್ಧಿ ಕಲಿಸಲು ಹಿಂಜರಿಯುವುದಿಲ್ಲ ಎಂಬ ಎಚ್ಚರಿಕೆಯನ್ನ ನೀಡಿದರು. ನಮಗೆ ಒಂದು ಇಲ್ಲಿ ರೌಡಿಸಂ ಮಾಡ್ತಾ ಇದ್ದಾರೆ. ಅದು ಹೆಂಗಸರು ಇರಲಿ ಗಂಡಸರು ಇರಲಿ, ಇಲ್ಲಿ ಮೈ ಮೇಲೆ ಕೈ ಹಾಕುವಂಥದ್ದು ಇದೆಲ್ಲ ಇವರು ಇದು ಇಲ್ಲಿ ಸ್ಟಾಪ್ ಆಗಬೇಕು ಮತ್ತು ಇಲ್ಲಿ ಮೂಲಭೂತವಾದಂಥ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು. ಅದು ಮಾಡದೆ ಇಲ್ಲಿ ಟೋಲ್ ಇವರು ಕಲೆಕ್ಷನ್ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಅವ್ರು ಬರಲಿ, ಅವ್ರಿಗೆ ಹೇಗೂ ಇಂಟಿಮೇಷನ್ ಇದೆಯಲ್ಲ, ಅವ್ರು ಬರಲಿ. ಅವ್ರು ಬರೋ ತನಕ ನಾವು ಇಲ್ಲಿ ಇರ್ತೀವಿ. ನಾವು ಅವರ ಹತ್ರ ಹೋಗಿ ನಾವು ಇಂಟಿಮೇಷನ್ ಕೊಟ್ಟಿದ್ದೇವೆ. ಈ ಥರ ನಾವು ನಿಮ್ಮ ಏನು ಮೂಲಭೂತ ಸೌಕರ್ಯ ನಾವು ಎಷ್ಟೋ ವರ್ಷಗಳಿಂದ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದೇವೆ. ಪಕ್ಷದ ವತಿಯಿಂದ ಇದು 3 ವರ್ಷಕ್ಕಿಂತ ಮುಂಚೆ ಕೊಟ್ಟಿದ್ದೀವಿ, 2 ವರ್ಷಕ್ಕಿಂತ ಮುಂಚೆ ಕೊಟ್ಟು ವರ್ಷ ಪ್ರತಿ ನಾವು ಹೋಗಿ ಮನವಿ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮನವಿ ಮಾಡಿಕೊಂಡು ಯಥಾವತ್ತಾಗಿ 12 ವರ್ಷದಿಂದ ಇದೇ ರೀತಿ ಅವರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಯಾವುದು ಕೂಡ ಇಲ್ಲಿ ಕಾಣ್ತಾ ಇಲ್ಲ.